ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಅಗೇನ್ ವಿ ಆರ್ ಡೂಯಿಂಗ್ ಒನ್ ಮೋರ್ ಪೋಯಮ್ ಫ್ರಮ್ 8th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. 8ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪದ್ಯವನ್ನು ಮಾಡ್ತಿದ್ದೀವಿ. ಐ ಹೋಪ್ ಯು ಹ್ಯಾವ್ ಆಲ್ರೆಡಿ ಸೀನ್ ದ ಎಸ್ಟರ್ಡೇಸ್ ಪೋಯಮ್ which was about Nanna Hage, which was about the Gammateshwara. If not, I leave the link here. Please do go check out the playlist and do learn the poem. So before starting, I request you to take out your textbook, pencil, eraser, wear earphones, sit in a quiet place. We'll start with the poem. Ivattu ನಾವು ಮಾಡ್ತಿರೋ poem ತೂಗಿ ತೂಗಿ ಮರಗಳೇ. Just a second. I'm really sorry for the background noise, makla. There is some construction work going on. ಅದಕ್ಕೆ ತುಂಬಾ ಸೌಂಡ್ ಇದೆ. I'm sorry. ಓಕೆ, ಸೊ ಲೆಟ್ ಸ್ಟಾರ್ಟ್. ತೂಗಿ ತೂಗಿ ಮರಗಳೇ. ಈ ಪದ್ಯವನ್ನು ಬರೆದಿರೋದು ಯಾರು? ಈ ಪದ್ಯವನ್ನು ಬರೆದಿರುವವರು NS ಲಕ್ಷ್ಮೀನಾರಾಯಣ ಭಟ್ಟ. ಆಲ್ವೇಸ್ ಮೇಕ್ ಶೋರ್ ದಟ್ ಯು ಸೇ ದ ನೇಮ್ ಆಫ್ ದ ಪೊಯಟ್ ಬಿಫೋರ್ ಯು ಸ್ಟಾರ್ಟ್ ರಿಸೈಟಿಂಗ್ ದ, ಲೆಟ್ ಇಟ್ ಬಿ ಪೊಯಮ್ ಇರಲಿ, ಗದ್ಯ ಇರಲಿ, ಪದ್ಯ ಇರಲಿ, ಮೇಕ್ ಶೋರ್ ಯು ನೋ ದ ಆಥರ್. ಓಕೆನಾ? ಲೆಟ್ ಸ್ಟಾರ್ಟ್. ತೂಗಿ ತೂಗಿ ಮರಗಳೇ. ತೂಗಿ ತೂಗಿ ಅಂದರೆ ಡೂ ಲೈಕ್ ದ ಸ್ವಿಂಗ್ ಅಂತ ಅರ್ಥ. ಸೊ ನೀವು ತೂಗಿ ಮರಗಳೇ ತೂಗಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಪಾಠ, ವಿ ಹ್ಯಾವ್ ಅ ಪ್ರವೇಶ, ವಿ ಹ್ಯಾವ್ ಅ ಇಂಟ್ರೊಡಕ್ಷನ್. ಲೆಟ್ಸ್ ಕ್ವಿಕ್ಲಿ ಲುಕ್ ಇನ್ ಟು ದಟ್. ಮರವನ್ನು ಕಲ್ಪವೃಕ್ಷ ಎಂದು ಕರೆಯುತ್ತಾರೆ. ವಿ ಕಾಲ್ ಮರ ಆಸ್ ಅ ಕಲ್ಪವೃಕ್ಷ. ಕಲ್ಪವೃಕ್ಷ ಅಂದರೆ ದ ಒನ್ ಹೂ ಗಿವ್ಸ್ ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್ ವಿತೌಟ್ ಆಸ್ಕಿಂಗ್. ದೇ ವಿಲ್ ಬಿ ವೆರಿ ಮಚ್ ಬೆನಿಫಿಷಿಯಲ್ ಆ್ಯಂಡ್ ಹೆಲ್ಪ್ಫುಲ್ ಫಾರ್ ಅಸ್. ಸೊ ಅದಕ್ಕೆ ಕಲ್ಪವೃಕ್ಷ ಅಂತ ಕರಿತೀವಿ. ಹಸುವಿಗೆ ಕಾಮಧೇನು ಅಂತ ಕರಿತೀವಿ. ಓಕೆನಾ? ಮರವನ್ನು ಕಲ್ಪವೃಕ್ಷ ಎಂದು ಕರೆಯುತ್ತೇವೆ. ಮಾನವನ ಪಾಲಿಗೆ, ಫಾರ್ ಹ್ಯೂಮನ್ಸ್, ಮರಗಳು ವರಗಳಾಗಿವೆ. ಸೊ ವರ ಅಂದರೆ ಬೋನ್. ಸೊ ಫಾರ್ ಹ್ಯೂಮನ್ಸ್ ಟ್ರೀಸ್ ಆರ್ ಲೈಕ್ ಅ ಬೋನ್. ನಮಗೆ ಶುದ್ಧ ಗಾಳಿ, ದೆ ಗಿವ್ ಶುದ್ಧ ಗಾಳಿ, ಫ್ರೆಶ್ ಏರ್, ನೆರಳು, ಶೇಡ್, ಹಣ್ಣು, ಫ್ರೂಟ್, ತಂಪು ನೀಡುತ್ತವೆ. ದೆ ಗಿವ್ ಆಲ್ ದೀಸ್ ಥಿಂಗ್ಸ್ ಟು ಅಸ್. ನೀಡುತ್ತವೆ, ದೇ ವಿಲ್ ಗಿವ್. ನಿಜ, ದಟ್ ಈಸ್ ಟ್ರೂ. ಅದರ ಜೊತೆಗೆ ಅಲಾಂಗ್ ವಿತ್ ದಟ್, ಮರವೊಂದು ನಮ್ಮ ಬದುಕಿಗೆ ನೀತಿ ಪಾಠವಾಗಿರುವುದನ್ನು ಕವಿ ಗುರುತಿಸಿದ್ದಾರೆ. ನೀತಿ ಪಾಠ ಅಂದರೆ ಮಾರಲ್ ವ್ಯಾಲ್ಯೂ, ಅ ಮಾರಲ್ ಲೆಸನ್. ಸೊ ಮರ ಹ್ಯಾಸ್ ಬಿಕಮ್ ಅ ಮಾರಲ್ ಲೆಸನ್ ಫಾರ್ ಅವರ್ ಲೈಫ್. ಮರವೊಂದು, ಅ ಟ್ರೀ, ನಮ್ಮ ಬದುಕಿಗೆ, ಟು ಅವರ್ ಲೈಫ್, ನೀತಿ ಪಾಠವಾಗಿ ಇರುವುದನ್ನು. ಹೌ ಡು ಯು ಸ್ಪ್ಲಿಟ್ ದ ವರ್ಡ್ ಪಾಠವಾಗಿರುವುದನ್ನು? ಪಾಠವಾಗಿ ಪ್ಲಸ್ ಇರುವುದನ್ನು ವಿತ್ ಸಂಧಿ. ಯಾವ ಸಂಧಿ? ಎಸ್, ನೀತಿ ಪಾಠವಾಗಿರೋದನ್ನು ಕವಿ ಗುರುತಿಸಿದ್ದಾರೆ. ಕವಿ ಹ್ಯಾಸ್ ಐಡೆಂಟಿಫೈಡ್ ದಟ್ ಮರ ಹ್ಯಾಸ್ ಬಿಕಮ್ ಅ ವೆರಿ ಮಾರಲ್ ಲೆಸನ್ ಫಾರ್ ಎವ್ರಿ ಒನ್ ಆಫ್ ಅಸ್. ಮರಗಳಿಗೆ ಋಷಿ ಸಮಾನವಾದ ಮನಸ್ಸಿದೆ. ಮರಗಳಿಗೆ ಋಷಿ ಸಮಾನ. ದೇ ಹ್ಯಾವ್ ಈಕ್ವಲ್ ಮೈಂಡ್ ಲೈಕ್ ಅ ಸೇಂಟ್ ಆರ್ ಅ ಸೇಜ್. ಸೇಜ್ ಆರ್ ಸೇಂಟ್ ಯಾಕೆ ಅಂದರೆ, ಸೊ ವೆನ್ ದೇ ಇಫ್ ದೇ ಹ್ಯಾವ್ ಟು ಡೂ ದ ತಪಸ್, ದೇ ಹ್ಯಾವ್ ಟು very strong, determined, very disciplined. Other same qualities we can even see in Mara as well. It will be so determined, it will be so disciplined, it will be so patient. Main again, the most important thing, it's a more patience. Okay, so ella qualities even they have which are like in a sages or a saint. ಅವು ಸತ್ಯ, ತ್ಯಾಗ, ಅಹಿಂಸೆಯ ನಿಲುವು. ಸತ್ಯ, ಟ್ರುತ್, ತ್ಯಾಗ, ಸ್ಯಾಕ್ರಿಫೈಸ್, ಅಹಿಂಸೆ, ನಾನ್ ವಾಯ್ಲೆನ್ಸ್. ನಾವು ಮರ ಕಡಿದ್ರು ಮರ ನಮ್ಮನ್ನು ಕಡಿಯಲ್ಲ ಅಲ್ವಾ? ವಿ ಡೂ ಕಟ್ ದ ಟ್ರೀಸ್, ಬಟ್ ಹ್ಯಾವ್ ದ ಟ್ರೀ ಹ್ಯಾಸ್ ನೆವರ್ ಕಟ್ ಅಸ್. ಕಟ್ ಮಾಡಿದ್ಯಾ ನಮ್ಮನ್ನು? ವಿ ಪ್ಲಗ್ ದ ಪ್ಲಾಂಟ್ ನಮ್ಮನ್ನು ಪ್ಲಗ್ ಮಾಡುತ್ತಾ? ವಿ ಡೂ ಆಲ್ ಕೈಂಡ್ ಆಫ್ ಬ್ಯಾಡ್ ಥಿಂಗ್ಸ್ ಟು ದ ಎನ್ವಿರಾನ್ಮೆಂಟ್ ನಮ್ಗೆ ಏನಾದರೂ ಮಾಡುತ್ತಾ? ಮಾಡಲ್ಲ. ವಿ ಆರ್ ದ ಹ್ಯೂಮನ್ಸ್ ಹೂ ಡಸ್ ಆಲ್ ದೀಸ್ ಬ್ಯಾಡ್ ಥಿಂಗ್ಸ್ ಟು ಅವರ್ ನೇಚರ್ ಮಕ್ಕಳ. ಸೊ ವಾಟ್ ವಿ ಹ್ಯಾವ್ ಟು ಡೂ? ವಿ ನೀಡ್ ಟು ಕೀಪ್ ಇಟ್ ಸೇಫ್, ಕ್ಲೀನ್, ಪ್ರೊಟೆಕ್ಟೆಡ್. ಯಾವಾಗ ಪ್ರೊಟೆಕ್ಟ್ ಆಗುತ್ತೆ? ಥ್ರೋಯಿಂಗ್ ದ ಪ್ಲಾಸ್ಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ? ಯಾಕೆ ಥ್ರೋ ಮಾಡ್ತೀರಾ? ಕಲೆಕ್ಟ್ ಇಟ್ ವಿತ್ ಯು, ಪುಟ್ ಇಟ್ ಇನ್ ಡಸ್ಟ್ಬಿನ್ ಇನ್ ಯುವರ್ ಹೋಮ್, ವೇರ್ ಎವರ್ ಯು ಆರ್. ಎಲ್ಲೇ ಇರಿ ನೀವು ಮಕ್ಕಳ, ವೇರ್ ಎವರ್ ಯು ಆರ್. ಇವನ್ ಅ ಸ್ಮಾಲ್ ಪೀಸ್ ಆಫ್ ಅ ಪೇಪರ್, ಅದು ಪೇಪರೇ ಇರಲಿ, ಡು ನಾಟ್ ಥ್ರೋ ಇಟ್ ಆನ್ ದ ಗ್ರೌಂಡ್. ಪೇಪರ್ ಬಿಸಾಕಬೇಡಿ. ಕಲೆಕ್ಟ್ ಮಾಡಿ ಮನೆಗೆ ತೊಗೊಂಡೋಗಿ ಹಾಕಿ, ಪರವಾಗಿಲ್ಲ, ಏನೂ ಲಾಸ್ ಆಗಲ್ಲ. ಯೂಸ್ ಒಂದು ಸ್ಮಾಲ್ ಕವರ್ ಇಟ್ಕೊಂಡಿರಿ ಯಾವಾಗಲೂ ನಿಮ್ಮ ಹತ್ರ, ಅದರಲ್ಲಿ ಕಲೆಕ್ಟ್ ಮಾಡಿ ತೊಗೊಂಡೋಗಿ ಮನೇಲಿ ಹಾಕಿ. ನೆವರ್ ಥ್ರೋ ಎನಿಥಿಂಗ್ ಆನ್ ದ ರೋಡ್. ಯಾರೇ ಇದ್ರೂ ಕೂಡ ಹೇಳಿ. ಆ್ಯಂಡ್ ನೆವರ್ ಸ್ಪಿಟ್ ಆನ್ ದ ಗ್ರೌಂಡ್, ಆನ್ ದ ಎರ್ತ್. ಎಲ್ಲೂ ಕೂಡ ಎನಿವೇರ್, ವಾಟ್ ಎವರ್ ಇಟ್ ಈಸ್, ಯಾವತ್ತೂ ಕೂಡ ರೋಡಲ್ಲಿ ಉಗಿಯೋದು, ಸ್ಪಿಟ್ ಮಾಡೋದು, ಕಸ ಹಾಕೋದು, ದಟ್ಸ್ ಅ ವೆರಿ ಬ್ಯಾಡ್ ಥಿಂಗ್, ವೆರಿ ಬ್ಯಾಡ್ ಬಿಹೇವಿಯರ್. ಹ್ಯಾವ್ ಯು ಎವರ್ ಸೀನ್ ದ ಅನಿಮಲ್ಸ್ ಡೂಯಿಂಗ್ ದೀಸ್ ಕೈಂಡ್ ಆಫ್ ಅ ಥಿಂಗ್? ಮಾಡಲ್ಲ. ವೆನ್ ದೇ ವಾಂಟ್ ಡೂ, ವೈ ಶುಡ್ ವಿ ಡೂ ಅಲ್ವಾ? ಸೊ ಡೋಂಟ್ ಡೂ ದಿಸ್ ಆಕ್ಟಿವಿಟಿ, ಡೋಂಟ್ cultivate this kind of a behavior. Okay, so that is what even the author wants to tell to us. Okay, mara, satya, they are truth, they have that good viewpoint, they have attitude of a truth ide, ahimse, non violence ide,
ತ್ಯಾಗ ಸ್ಯಾಕ್ರಿಫೈಸ್ ಮಾಡ್ತಾರೆ ಎಂಬುದನ್ನು ಕವಿ ಬಣ್ಣಿಸಿದ್ದಾರೆ. ಕವಿ ಹ್ಯಾಸ್ ಡಿಸ್ಕ್ರೈಬ್ಡ್ ಆಲ್ ದೀಸ್ ಪಾಯಿಂಟ್ ಆಫ್ ಕ್ವಾಲಿಟೀಸ್ ಆಫ್ ಅ ಮರದ ಬದುಕಿನಂತೆ, ಜಸ್ಟ್ ಲೈಕ್ ಅ ಲೈಫ್ ಆಫ್ ಅ ಟ್ರೀ, ಮರದ ಬದುಕಿನಂತೆ ಲೈಕ್ ಅ ಲೈಫ್. ಸೊ ಹೂಸ್ ಲೈಫ್? ಮರದ ಬದುಕಿನಂತೆ ನಮ್ಮ ಬದುಕು ರೂಪಿತಗೊಳ್ಳಬೇಕು. ಈವನ್ ಆರ್ ಲೈಫ್ ಹ್ಯಾಸ್ ಟು ಗೆಟ್ ಅ ಫಾರ್ಮ್ ಲೈಕ್ ಅ, ರೂಪುಗೊಳ್ಳೋದು ಅಂದರೆ ಇಟ್ ಹ್ಯಾಸ್ ಟು ಟೇಕ್ ಅ ಫಾರ್ಮ್ ಲೈಕ್ ಅ ಟ್ರೀ ಎಂಬುದು ಕವಿತೆಯ ಆಶಯವಾಗಿದೆ. ದಿಸ್ ಅ ಮೇನ್ ಇಂಟೆನ್ಷನ್ ಆಫ್ ದಿಸ್ ಕವಿತೆ, ಆಫ್ ದಿಸ್ ಪೊಯಮ್. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಪೊಯಮ್. ತೂಗಿ ತೂಗಿ ಮರಗಳೇ, ಇಳೆಗೆ ಇಳಿದ ಮರಗಳೇ. ಇಳೆ ಅಂದರೆ ಭೂಮಿ, ಅರ್ತ್. ಸೊ ಯು ಆರ್ ದ ಒನ್ ಹೂ ಹ್ಯಾಸ್ ಗಾಟ್ ಡೌನ್ ಟು ದ ಅರ್ತ್. ಸೊ ನೀವು ತೂಗಿ, ಯು ಜಸ್ಟ್ ಬಿ ಸ್ವಿಂಗಿಂಗ್ ಮರಗಳೇ. ದಟ್ ಈಸ್ ವಾಟ್ ದ ಆಥರ್ ಇಸ್ ಪೊಯಟ್ ಇಸ್ ಟೆಲಿಂಗ್ ಹಿಯರ್. ನೆಲದ ಮಧುರ ಗಾನದಲ್ಲಿ, ಮಧುರ ಅಂದ್ರೆ ಮೆಲೋಡಿಯಸ್, Gana is a song. So in the melodious song that you will find in this land, ಮೂಡಿ ಬಂದ ಸ್ವರಗಳೇ. You are a swara, you are a tune, like a sarigama padanisa. That is a tune, that is a swara. You are the swara that you have formed because of this melodious song. ಇದನ್ನ ಕವಿ they have told us. ತೂಗಿ ತೂಗಿ ಮರಗಳೇ, ಇಳೆಗೆ ಇಳಿದ ಮರಗಳೇ, ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ. ಸೊ ಹೌ ದ ಸ್ವರ ಹ್ಯಾಸ್ ಕಮ್ ಔಟ್? ದೇ ಹ್ಯಾವ್ ಕಮ್ ಔಟ್ ಬಿಕಾಸ್ ಆಫ್ ದ ಮಧುರ ಗಾನ ವಿಚ್ ಈಸ್ ಫ್ರಮ್ ದ ಲ್ಯಾಂಡ್. ನೆಲದ ಮಧುರ ಗಾನದಲ್ಲಿ ಯು ಹ್ಯಾವ್ ಕಮ್ ಔಟ್ ಲೈಕ್ ಅ ಸ್ವರ. ಮಾತನಾಡದೆ ದುಡಿಯುವ. ಸೊ ವಿದೌಟ್ ಸ್ಪೀಕಿಂಗ್ ಯು ವಿಲ್ ವರ್ಕ್. ಮಾತನಾಡದೆ, ಮಾತನಾಡು ಟು ಸ್ಪೀಕ್, ಮಾತಾಡದೆ ವಿದೌಟ್ ಸ್ಪೀಕಿಂಗ್. ದುಡಿಯುವ. ಸೊ ವಿದೌಟ್ ಸ್ಪೀಕಿಂಗ್ ಲೆಟ್ ಅಸ್ ವರ್ಕ್ ಹಾರ್ಡ್. ದುಡಿ ಇಸ್ ಅ ವರ್ಕ್. ಪ್ರೀತಿ ಪಡೆದ ಕರಗಳೇ. ಪ್ರೀತಿ, ಲವ್, ಪಡೆದ, ಪ್ರೀತಿ ಪಡೆದ, ಯು ಆರ್ ದ ಒನ್ ಹೂ ಗಾಟ್ ದ ಲವ್. ಕರಗಳೇ, ಕರ ಇಸ್ ಅ ಹ್ಯಾಂಡ್. ಸೊ ಯು ಆರ್ ಲೈಕ್ ಅ ಹ್ಯಾಂಡ್ who works a lot without speaking anything, and because of this you got the love in return. ಸೋತು ಬಂದ ಹಕ್ಕಿ ಹಿಂಡು. Hakki is a bird. Hakki hindu, the group of birds. Sotu bandu, they have tired and they have come to you. Toogi koluva nelegale. So if they come to you, what do? You give them a space to rest in you, and you are the nele for them. Nele and the ashraya, shelter. You are a shelter for all the tired birds, and you give a space for them to rest in you. So that is the beauty of you. Salu hasira maleye, ಜೀವ ರಸದ ನಾಲೆಯೇ. ಸಾಲು ಹಸಿರು. ಸಾಲು ಅಂದರೆ ಲೈನ್ ಆಗಿ ದರ್ ಇಸ್ ಅ ಹಸಿರು, ಗ್ರೀನರಿ. ಸೊ ಮರದಲ್ಲಿ ಯು ವಿಲ್ ಫೈಂಡ್ ದ ಗ್ರೀನರಿ. ಯು ವಿಲ್ ಬಿ ಲೈಕ್, so beautiful this tree, right? They have such a beautiful color, beautiful flowers and fruits alla ide anta you will tell alva. So you have that hasira male. It's like a garland, green garland. Jeeva rasada nale. Nale is a canal. So canal ಏನು ತಗೊಂಬರುತ್ತೆ? It will bring the water. Why? That is a life source. Similarly, you are a life source. ಯಾಕೆ? ಮರ has so much of importance in our life. The main thing is it will give us oxygen. ಆಮ್ಲಜನಕ, ಉಸಿರಾಡೋದಕ್ಕೆ ಗಾಳಿ ಕೊಡುತ್ತೆ ಯಾರು? ಮರ. ನೀರು ಕೊಡುತ್ತೆ ಮರ. ಎಲ್ಲವನ್ನು ಕೊಡುತ್ತೆ ಮರ. ಮರ ಇಲ್ಲ ಅಂದರೆ ಮಳೆ ಇಲ್ಲ. ಮಳೆ ಇಲ್ಲ ಅಂದರೆ ತಿನ್ನಕ್ಕೆ ಊಟ ಇಲ್ಲ. ಊಟ ಇಲ್ಲ ಅಂದರೆ ನಾವೆಲ್ಲ ಸತ್ತೋಗ್ತೀವಿ ಅಲ್ವಾ? ಎಸ್. ಸೊ ಹಸಿರು ಸಾಲು ಹಸಿರ ಮಾಲೆಯೇ. ಯು ಆರ್ ಲೈಕ್ ಅ ಗ್ರೀನ್ ಗಾರ್ಲ್ಯಾಂಡ್. ಜೀವರಸದ ನಾಲೆಯು, ಯು ಆರ್ ಲೈಕ್ ಅ ಕೆನಾಲ್ ಹೂ ಬ್ರಿಂಗ್ ದಟ್ ಲೈಫ್ ಸೋರ್ಸ್ ತಗೊಂಡ್ಬರ್ತೀಯ ನೀನು. ಪ್ರೀತಿ ಎಂಬ ನೀತಿ ಹಾಡಿ ಪ್ರಕೃತಿ ಬರೆದ ಓಲೆಯೇ. ಓಲೆ ಇಸ್ ಅ ಲೆಟರ್. ಸೊ ಹೂ ಹ್ಯಾಸ್ ರಿಟನ್ ಅ ಲೆಟರ್? ಪ್ರಕೃತಿ ಹ್ಯಾಸ್ ರಿಟನ್ ಅ ಲೆಟರ್. ಪ್ರಕೃತಿ ಬರೆದ ಓಲೆ. ಪ್ರಕೃತಿ ಇಸ್ ಅ ನೇಚರ್. ಪರಿಸರ ಇಸ್ ಅ ಎನ್ವಿರಾನ್ಮೆಂಟ್. ಪ್ರೀತಿ ಎಂಬ ನೀತಿ ಹಾಡಿ. ಸೊ ಯು ಆರ್ ಗಿವಿಂಗ್ ಅ ಮಾರಲ್, ನೀತಿ. So what is the moral that you are giving? The moral is a love. So love na spread ಮಾಡಿ ಅನ್ನೋದು your moral. ಪ್ರೀತಿ ಎಂಬ ನೀತಿ ಹಾಡಿ ಪ್ರಕೃತಿ ಬರೆದ ಓಲೆಯ. You are the letter which is being written by a nature. This is the second stanza. ಮಣ್ಣಿನ ತಮದಾಳವ ಸೀಳಿ ಮೇಲೆ ಬರುವಿರಿ. ಮಣ್ಣು ಇಸ್ ಅ ಸ್ಯಾಂಡ್. ತಮದಾಳ, ತಮ ಇಸ್ ಅ ಡಾರ್ಕ್ನೆಸ್. ಆಳ ಅಂದರೆ ಡೆಪ್ತ್. ಸೊ ಮರ ಸುಮ್ಮನೆ ಬಂದುಬಿಡುತ್ತಾ? ಮರ ವಿಲ್ ಕಮ್ ಫ್ರಮ್ ದ ರೂಟ್ಸ್ ಅಲ್ವಾ, ಫ್ರಮ್ ದ ಇನ್ಸೈಡ್ ದ ಮಣ್ಣು. ಮಣ್ಣು ಇಲ್ಲ ಅಂದರೆ ದೆರ್ ಇಸ್ ನೋ ಮರ ಅಲ್ವಾ. ಬೀಜ ಬೇಕು. ಬೀಜನ ಯು ವಿಲ್ ಡಿಗ್ ಅ ಸಾಯಿಲ್, ಯು ವಿಲ್ ಪುಟ್ ಇಟ್ ಇನ್ ದ ಸಾಯಿಲ್. ಮಣ್ಣು ಹಾಕ್ತೀರಾ, ಮುಚ್ಚುತ್ತೀರಾ. ಯು ವಿಲ್ ಪುಟ್ ಅ ವಾಟರ್, ಡೈಲಿ ನೀವು ವಾಟರ್ ಮಾಡ್ತೀರಾ ಅದಕ್ಕೆ. ನಿಧಾನಕ್ಕೆ ಇಟ್ ವಿಲ್ ಸ್ಪ್ರೌಟ್ ಔಟ್ಸೈಡ್. ನಿಧಾನಕ್ಕೆ ಬರುತ್ತೆ. ದ ರೂಟ್ಸ್ ವಿಲ್ ಗೋ ಡೀಪ್ ಇನ್ಸೈಡ್. ಡೀಪ್ ಇನ್ಸೈಡ್ ಇಟ್ಸ್ ಆಲ್ವೇಸ್ ಡಾರ್ಕ್ ಅಲ್ವಾ. ಸೊ ತಮದಾಳ, ತಮ ಇಸ್ ಅ ಡಾರ್ಕ್ನೆಸ್. ಸೊ ಇನ್ ದ ಡೆಪ್ತ್ ಇಟ್ಸ್ ಆಲ್ವೇಸ್ ಅ ಡಾರ್ಕ್.
in the mud, ಮಣ್ಣಲ್ಲಿ it's always a dark, inside the ಮಣ್ಣು always dark. ಅದನ್ನ ಸೀಳಿ you will break the darkness and you will come out, ಮೇಲೆ ಬರುವಿರಿ, you will come out like that, breaking the darkness. Similarly, like a mara, even we should come out of a darkness. If for example nange I am weak in one of the subject andre, that is my darkness. I should come out of that darkness. How do I come out? I should work hard to come out of that darkness. So just like this mara, I should build that attitude of coming out from the darkness. That is the meaning here. One more meaning, okay? ಮಣ್ಣಿನ ತಮದಾಳವ ಸೀಳಿ, you break that. ಮೇಲೆ ಬರುವಿರಿ, you will come out. ಮೈ ತುಂಬ ಚಿಗುರಿನ ರೋಮಾಂಚನ ತಳೆವಿರಿ, ಮೈ ತುಂಬ. ಸೊ ಎಂಟೈರ್ ಮರದಲ್ಲಿ ಏನಿರುತ್ತೆ, it's a chiguru, it's a sprouts, a small sprout, small agi you will see the ele, you will see the fruit, you will see the flowers, which always it will be like sprouting, it will bud out, it will blossom out, one or the other thing it will be coming. So maradalli there will be ele which will fall down, which is elder, there will be also ele which is a younger. So similarly namma life alli we should have the dream. There might be some trees that might fall, that might die off, but there will be always a dream which will always come out. I should be like, oh, I dreamt for that, that is not able to do, I'm not able to do that, I'm not able to, that's not possible, nangagalla ante heli. You should not keep yourself down. You should always be up with new ideas. You should always strive for doing a new things, just like a mara. Mai tumba chigurina romanchana, it's a goosebumps actually. To dream is a goosebump. To do something new every day is a goosebump. So just like a mara having that goosebump, even we should have that goosebump. ಕೊಂಬೆ ಕೊಂಬೆ ಕೈಯ ಚಾಚಿ ಬನ್ನಿ ಎಂದು ಕರೆವಿರಿ. So every branch, ಕೊಂಬೆ is a branch. ಕೈಯ ಚಾಚಿ, they have spread out their hands and they are calling us, ಬನ್ನಿ, you come to us. Similarly, we should be very welcoming to everyone. We should not be like too much reserved. So ಯಾವಾಗಲೂ I don't want to talk, I don't want to go there, I don't want to do this. ಆ ಥರ ಇರಬಾರ್ದು. ಪೀಪಲ್ ವೆನ್ ದೇ ಲುಕ್ ಎಟ್ ಯು, ದೇ ಶುಡ್ ಬಿ ಲೈಕ್ ಎನರ್ಜೆಟಿಕ್. ಎಸ್ ಮ್ಯಾನ್, ಐ ಲವ್ ದಟ್ ಮ್ಯಾನ್, ದಿಸ್ ಮ್ಯಾನ್ ಇಸ್ ವೆರಿ ಆಕ್ಟಿವ್, ಐ ವುಡ್ ಲವ್ ಟು ಡೂ ಎನಿ ಆಕ್ಟಿವಿಟಿ ವಿತ್ ಹಿಮ್ ಅಂತ ಅಲ್ಬೇಕು. ಸೊ ದಟ್ಸ್ ಹೌ ಯು ಶುಡ್ ಬಿ ಆಲ್ವೇಸ್ ಆಕ್ಟಿವ್, ಎನರ್ಜೆಟಿಕ್, ಆ್ಯಂಡ್ ಯು ಶುಡ್ ಬಿ ವೆರಿ ಅಪೀಲಿಂಗ್ ಆಗಿರಬೇಕು, ಹಂಬಲ್ ಆಗಿರಬೇಕು. ಯು ಶುಡ್ ನಾಟ್ ಶೋ ಟು ಮಚ್ ಆಫ್ ಅ ಈಗೋ, ಆ್ಯಂಗರ್, ಅದೆಲ್ಲ ಇರಬಾರ್ದು. ಜಸ್ಟ್ ಲೈಕ್ ಅ ಮರ, ಯು ಶುಡ್ ಸ್ಪ್ರೆಡ್ ಔಟ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಕಾಲ್ ಎವ್ರಿ ಒನ್. ಔದಾರ್ಯದ ಒಡಲಾಗಿ ಹೂವು ಹಣ್ಣು ಸುರುವಿರಿ. ಸೊ ಇಟ್ಸ್ ನಾಟ್ ಜಸ್ಟ್ ದಿಸ್, ಯು ಆಲ್ಸೋ ಗಿವ್ ಅಸ್ ಅ ಹೂವು ಹಣ್ಣು. ಹೂವು ಇಸ್ ಅ ಫ್ಲವರ್, ಹಣ್ಣು ಇಸ್ ಅ ಫ್ರೂಟ್ಸ್. And this is a symbol of Audarya. Audarya is a generous. You are very generous. You don't expect anything from us, Mara. You give everything. That is what the author is telling, that there is no need for us to expect anything from us, from anyone. So if we can give anything to anyone, let us do that one. Let us not have any kind of expectation from that. Just because I'm giving a pen for my brother or my friend, I should not expect even they should give a pen for me. Beda. I can do this, that is fine. I don't have any expectation that even they have to do the same thing to me, anta. So let us build this kind of attitude from Mara, anta the Kavi is telling here to us. We'll go with the last stanza. ಆಕಾಶಕ್ಕೆ ತುಡಿಯುವ ನೆಲದಾಳದ ಕನಸೆ. ಸೊ ಯು ಆರ್ ಲೈಕ್ ಅ ಡ್ರೀಮ್, ಕನಸು. ಸೊ ಹೂ ಆರ್ ಇನ್ ದ ಗ್ರೌಂಡ್ ಲೆವೆಲ್, ನೆಲದಾಳದ ಕನಸು. ಸೊ ನಾಟ್ ಜಸ್ಟ್ ಅ ಗ್ರೌಂಡ್, ಅಂಡರ್ ದಟ್ ಡೆಪ್ತಲ್ಲಿ ಇದೆಯಾ. ಸೊ ರೂಟಲ್ಲಿದೆ, ಡೀಪ್ ಇನ್ಸೈಡ್ ಇರೋದಲ್ಲ. ಸೊ ಯು ಆರ್ ದ ಡ್ರೀಮ್ ಹೂ ಇಸ್ ಅ ಡೀಪ್ ಇನ್ಸೈಡ್ ದ ಗ್ರೌಂಡ್, ಬಟ್ you are striving to reach the akasha, you are striving to reach the sky. Tudi andre strive it. So even we should not feel that I am here, I am my ನಾನು ಇಲ್ಲಿದ್ಬೋದು ಇವಾಗ, ಬಟ್ ಮೈ ಡ್ರೀಮ್ ಶುಡ್ ಬಿ ಆಲ್ವೇಸ್ ಹೈ, ದ ಸ್ಕೈ ಹೈ. ಸೊ ದಟ್ ಈಸ್ ಹೌ ಐ ಶುಡ್ ಬಿ. ಸೊ ಮೇ ಬಿ ಟುಡೇ ಐ ಆಮ್ ಇನ್ ದಿಸ್ ಲೆವೆಲ್, ಟುಮಾರೋ ಐ ಮೈಟ್ ಬಿಕಮ್ ಸಮಥಿಂಗ್ ಎಲ್ಸ್. ದಟ್ ಈಸ್ ದ ಆಟಿಟ್ಯೂಡ್ ದಟ್ ಎವ್ರಿ ಒನ್ ಶುಡ್ ಹ್ಯಾವ್, ಜಸ್ಟ್ ಲೈಕ್ ಅ ಮರ. ಸೊ ಮರ ಡಸಂಟ್ ನೋ ದಟ್ ಹೂ ಇಸ್ ಗೋಯಿಂಗ್ ಟು ಕಮ್ ಆ್ಯಂಡ್ ಕಟ್ ಇಟ್ ಆಫ್. ಅದು ಗೊತ್ತಾ, ನಾಳೆ ಯಾರು ಬರ್ತಾರೆ ಕಡಿತಾರೆ ಅಂತ ಗೊತ್ತಾ? ವಿ ಹ್ಯಾಡ್ ಸೋ ಮಚ್ ಆಫ್ ಅ ರೋಡ್ ಕನ್ಸ್ಟ್ರಕ್ಷನ್, ವಿ ಹ್ಯಾವ್ ಸೋ ಮಚ್ ಆಫ್ ಅ ಮೆಟ್ರೋ ಕನ್ಸ್ಟ್ರಕ್ಷನ್, ರೈಲ್ ಕನ್ಸ್ಟ್ರಕ್ಷನ್ ಆಗಿದೆ. ಫಾರ್ ದೋಸ್ ಥಿಂಗ್ಸ್ ದೇರ್ ಆರ್ ಸೋ ಮೆನಿ ಟ್ರೀಸ್ ದ್ಯಾಟ್ ಬೀನ್ ಕಟ್ ಆಫ್, ದ ಥೌಸಂಡ್ಸ್ ಆಫ್ ಟ್ರೀಸ್ ದೇ ಹ್ಯಾವ್ ಡೆಮಾಲಿಶ್ಡ್. So those trees know that, does those trees know that they are going to die? Gottilla, but still they were growing. Similarly, we don't know when we going to end, namige gottilla. What is going to happen, namige gottilla. But we should not stop our growth. We should not stop our life. We should not stop dreaming. We should not stop thinking. Alva? So just like a mara, whatever it happens, let it happen.
you do your part, which is very important. Just like Abdul Kalam sir, he will tell, dream, always dream. Dream is what will help us to reach some day in a different level. ನೀಡಲೆಂದೇ ಫಲಿಸುವ ಋಷಿ ಸಮಾನ ಮನಸ್ಸೇ. ಸೊ ಯು ಹ್ಯಾವ್ ಅ ಮನಸ್ಸು, ಯು ಹ್ಯಾವ್ ಅ ಮೈಂಡ್ ಲೈಕ್ ಅ ಋಷಿ, ದಟ್ ವಿ ಆಲ್ರೆಡಿ ಟೋಲ್ಡ್ ಇನ್ ದ ಬಿಗಿನಿಂಗ್. ದ ವೆರಿ ಪೇಷಂಟ್, ಡಿಸಿಪ್ಲಿನ್, ಡೆಡಿಕೇಟೆಡ್, ಡಿಟರ್ಮೈನ್ಡ್. ಸೊ ಜಸ್ಟ್ ಲೈಕ್ ಅ ಋಷಿ ಸಮಾನ ಮನಸ್ಸೇ ನೀಡಲೆಂದ ಫಲಿಸುವ. ಸೊ ಯು ಆರ್ ರೆಡಿ ಟು ಗಿವ್ ಎನಿ ಕೈಂಡ್ ಆಫ್ ಅ ಫಲ, ಎನಿ ಕೈಂಡ್ ಆಫ್ ಅ ರಿಸಲ್ಟ್, ಯು ಆರ್ ರೆಡಿ ಟು ಗಿವ್ ಇಟ್ ಟು ಅಸ್. Just like a rishi. So without asking, you are ready to give anything. Kadidaru karune tori. So even though we cut you, you show that karune. Karune is a sympathy. You have that sympathy on us. Even though we cut you, you show that sympathy. Chiguruva geluve. Again, sometimes what happens, you cut the tree, but you can see the sprouts that coming out. Nidhanake, it will grow. It know how to grow. ಅಲ್ವಾ, ರೂಟ್ ಇದ್ರೆ ಸಾಕು, ಇಟ್ ವಿಲ್ ಗ್ರೋ. ದಟ್ಸ್ ವಾಟ್ ಮೇಕ್ ಯೋರ್ ರೂಟ್ ಫೌಂಡೇಶನ್ ಆಲ್ವೇಸ್ ಸ್ಟ್ರಾಂಗ್. ಯು ವಿಲ್ ಗ್ರೋ. ನೋ ಒನ್ ಕ್ಯಾನ್ ಸ್ಟೀಲ್ ಯುವರ್ ನಾಲೆಜ್ ಮಕ್ಕಳ. ನಾಲೆಜ್ ಇಸ್ ದ ಮೋಸ್ಟ್ ಪವರ್ಫುಲ್, ವೆರಿ ವೆರಿ ಪವರ್ಫುಲ್. ನೋ ಒನ್ ಕ್ಯಾನ್ ನೆವರ್ ಎವರ್ ಕ್ಯಾನ್ ಟೇಕ್ ಯುವರ್ ನಾಲೆಜ್ ಫ್ರಮ್ ಯು. ಮೇಕ್ ಶೋರ್ ಯು ಹ್ಯಾವ್ ಅ ವೆರಿ ಗುಡ್ ನಾಲೆಜ್. ಸೊ wherever you are, you can do your thing. Wherever you are, you can lead your life. So just like a mara, whoever cut you, you will know how to grow back again. So that quality, you should build that quality to grow back again. Even though you fall, again you have to come up. Never ever leave your hopes. Okay, so that is the hope of a tree that we should learn from the tree. Satya, Tyaga, Ahimsaye. Satya is the truth, Tyaga is a sacrifice, Ahimsa is a non-violence. Nityavada niluve. So these three are always your attitude, your viewpoint. Always you look for these. You are always truthful. You are always make sure that you are a sacrifice person. You sacrifice anything. You are a non-violence person. So Mara yavattu namage godilla. So this is a poem by N.S. Lakshmi Narayana Bhatta. Okay, so let's read once this poem. ತೂಗಿ ತೂಗಿ ಮರಗಳೇ, ಇಳಿಗೆ ಇಳಿದ ಮರಗಳೇ, ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ, ಮಾತಾಡದೆ ದುಡಿಯುವ ಪ್ರೀತಿ ಪಡೆದ ಕರೆಗಳೇ, ಸೋತು ಬಂದ ಹಕ್ಕಿ ಹಿಂಡು ತೂಗಿಕೊಳ್ಳುವ ನೆಲೆಗಳೇ, ಸಾಲು ಹಸಿರ ಮಾಲೆಯೇ, ಜೀವರಸದ ನಾಲೆಯೇ, ಪ್ರೀತಿ ಎಂಬ ನೀತಿ ಹಾಡಿ ಪ್ರಕೃತಿ ಬರೆದ ಓಲೆಯೇ, ಮಣ್ಣಿನ ತಮದಾಳವ ಸೀಳಿ ಮೇಲೆ ಬರುವಿರಿ, ಮೈ ತುಂಬ ಚಿಗುರಿನ ರೋಮಾಂಚನ ತಳೆವಿರಿ, ಕೊಂಬೆ ಕೊಂಬೆ ಕೈಯ ಚಾಚಿ ಬನ್ನಿ ಎಂದು ಕರೆವಿರಿ, ಔದಾರ್ಯದ ಒಡಲಾಗಿ ಹೂವು ಹಣ್ಣು ಸುರಿವಿರಿ, ಆಕಾಶಕ್ಕೆ ತುಡಿಯುವ ನೆಲೆದಾಳದ ಕನಸೆ, ನೀಡಲೆಂದ ಫಲಿಸುವ ಋಷಿ ಸಮಾನ ಮನಸೆ, ಕಡಿದರು ಕರುಣೆ ತೋರಿ ಚಿಗುರುವ ಗೆಲುವೆ, ಸತ್ಯ ತ್ಯಾಗ ಅಹಿಂಸೆಯೇ ನಿತ್ಯವಾದ ನಿಲುವೆ. ಈ ಪದ್ಯವನ್ನು ಬರೆದವರು N.S. ಲಕ್ಷ್ಮೀನಾರಾಯಣ ಭಟ್ಟ. Okay, so here we complete the poem. Make sure that makla, please read about Lakshmi Narayana Bhattara ಬಗ್ಗೆ ಓದಿ, ಕವಿ ಬಗ್ಗೆ ಓದಿ. I leave the picture here. Also you have a textbook. Make sure you will read it. I am leaving it purposefully so that I want you to read about the Lakshmi Narayana Bhatta, about the kavi. Okay, fine. Every time make sure after padya or gadya you have to read it. So padagala artha, let's come to the abhyasa. Makla, you all know that I won't give you the answer. I'll explain you the question so that you can write the answers on your own. Okay, fine. So padagala artha already we have done, so I'll skip this one. Next you have a ಹೊಂದಿಸಿ ಬರೆಯಿರಿ, match the following. I'll skip this, it's easy. ಒಂದು ವಾಕ್ಯದಲ್ಲಿ ಬರೆಯಿರಿ. Okay, let me explain this one. ಕವಿ ಯಾವುದನ್ನು ಇಳೆಗೆ ಇಳಿದ ಮರಗಳು ಎಂದು ಕರೆದಿದ್ದಾರೆ? ಕವಿ has called something as a ಇಳೆಗೆ ಇಳಿದ ಮರ. So what is that ಇಳೆಗೆ ಇಳಿದ ಮರ? Write it down. ಮರಗಳು ಯಾರಿಗೆ ನೆಲೆ ನೀಡಿವೆ? ಮರಗಳು ಹ್ಯಾಸ್ ಗಿವನ್ ದ ನೆಲೆ ಫಾರ್ ಸಮ್ವನ್, ಶೆಲ್ಟರ್. ಯಾರಿಗೆ? ಕವಿ ಮರಗಳಿಗೆ ಎಂತಹ ಮನಸ್ಸಿದೆ ಎಂದು ಹೇಳಿದ್ದಾರೆ? ಸೊ ಮರ ಹ್ಯಾಸ್ ಅ ಮನಸ್ಸು ಆಫ್ ಸಮ್ವನ್. ಸೊ ಯಾರ ಥರ? ಸೊ ಕವಿ ಹ್ಯಾಸ್ ಟೋಲ್ಡ್ ದಸ್. ಮರಗಳು ಔದಾರ್ಯದ ರೂಪದಲ್ಲಿ ನಮಗೇನು ನೀಡುತ್ತವೆ? ಮರ ಇನ್ ದ ಫಾರ್ಮ್ ಆಫ್ ಅ ಜೆನೆರಾಸಿಟಿ, ಔದಾರ್ಯ, ವಾಟ್ ದೇ ಆರ್ ಗಿವಿಂಗ್ ಟು ಅಸ್. ಮರ ಯಾವ ಮೌಲ್ಯಗಳನ್ನು ಸಂಕೇತಿಸುತ್ತದೆ? ಮರ ವಿಲ್ symbolize, ಸಂಕೇತಿಸು, symbolize the value, ಮೌಲ್ಯ, which are those. 3-4 ವಾಕ್ಯ. ಮರಗಳು ಪ್ರಕೃತಿ ಬರೆದ ಓಲೆ. ಸೊ ಮರ ಆರ್ ಅ ಲೆಟರ್ ದಟ್ ಇಸ್ ರಿಟನ್ ಬೈ ಅ ನೇಚರ್ ಅಂತ ಕವಿ ಹ್ಯಾಸ್ told to us. ಕವಿ ಹ್ಯಾಸ್ ಡಿಸ್ಕ್ರೈಬ್ಡ್. ಹೌ? ವಿ ಹ್ಯಾವ್ ಟು ಎಕ್ಸ್ಪ್ಲೈನ್. ಸಸಿಯೊಂದು ಮರವಾಗಿ ಬೆಳೆಯುವ ರೀತಿಯನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಅ ಸಸಿ, ಅ ಸ್ಯಾಪ್ಲಿಂಗ್ ವಿಲ್ ಗ್ರೋ ಇನ್ ಟು ಅ ಟ್ರೀ. ಅಲ್ವಾ? ಹೌ ದ ಕವಿ ಹ್ಯಾಸ್ ಎಕ್ಸ್ಪ್ಲೇನ್ ದಿಸ್ ಒನ್? I told you, ಸೀಲಿಬೌದು, ತಮದಾಳ. Yes. Sasi is a sapling. Mara is a tree, ಗಿಡ is a plant. ಮರಗಳು ಸತ್ಯ, ತ್ಯಾಗ, ಅಹಿಂಸೆಯ ಪ್ರತೀಕವಾಗಿದೆ. We know that these are the symbol of a
ಮರ. ಹೌ? 8-10 ವಾಕ್ಯದಲ್ಲಿ ಉತ್ತರಿಸಿ. ಪ್ರಕೃತಿಯಲ್ಲಿ ಮರಗಳು ನೀಡುವ ಸಂದೇಶವನ್ನು ಕವಿ ಯಾವ ರೀತಿ ವರ್ಣಿಸಿದ್ದಾರೆ? ಪ್ರಕೃತಿಯಲ್ಲಿ ಮರ ಹ್ಯಾಸ್ ಗಿವನ್ ಸಮ್ ಸಂದೇಶ, ಸಮ್ ಮೆಸೇಜಸ್. ಹೌ ದ ಕವಿ ಹ್ಯಾಸ್ ಎಕ್ಸ್ಪ್ಲೇನ್ ದೀಸ್ ಥಿಂಗ್ಸ್. ಇವನ್ ಐ ಹ್ಯಾವ್ ಗಿವನ್ ಯು ಸಮ್ ಎಕ್ಸಾಂಪಲ್ಸ್ ಅಂಡ್ resemblance, references. So please make a use of it and write it down. ಸಂದರ್ಭದೊಡನೆ ವಿವರಿಸಿ. ಸಂದರ್ಭ, ಸೊ ಇನ್ ವಿಚ್ ಇನ್ಸಿಡೆಂಟ್. ಪ್ರಕೃತಿ ಬರೆದ ಓಲೆ ಯಾವಾಗ ಹೇಳ್ತಾರೆ ಕವಿ? ಯಾಕೆ? ವೈ. ಹೂವು ಹಣ್ಣು ಸುರಿವಿರಿ. ವೈ ದೇ ವಿಲ್ ಗಿವ್ ಅಸ್ ಅ ಹೂವು ಹಣ್ಣು. ಸತ್ಯ ತ್ಯಾಗ ಅಹಿಂಸೆಯೇ ಸತ್ಯವಾದ ನಿತ್ಯವಾದ ನಿಲುವೆ. ನಿತ್ಯ ಇಸ್ ಆಲ್ವೇಸ್ ಅಂತ ಅರ್ಥ. ಓಕೆ, ಸೊ ಅಗೇನ್ ಎಕ್ಸ್ಪ್ಲೈನ್. So next we have a Bhasha Abhyasa, which is easy. The first one you have to get it's a relation. So you have to write it. Swanta Vakya, own sentence. Virudharthaka pada, opposite. Tatsama Tadbhava. Pada Uchcharane. So Uchcharane andre this pronunciation and the Vyatyasa, the differences in that. So here we complete the poem Toogi Toogi Maragale from 8th standard Tili Kannada textbook in the complete ಮಾಡ್ತೀವಿ. If you have any doubt makla, please do let me know in the comment section. Share this video with your friend, let them also learn along with you. Practice ಮಾಡಿ. And if you have written anything, if you want me to review, please make sure that you will take a photo and send it to yashasvikannadavani@gmail.com. Okay, so thank you so much. See you in the one more video ಅಂತ ಹೇಳ್ತಾ. And do not forget to check the playlist of 8th standard Tili Kannada, grammar playlist, Kate playlist. We also have a Kategalu series, mini Kategalu series, where you will learn how to write the Kategalu. We have a essay writing series, how you will learn how to write essay writing. We also have a Gade writing series nadita ide. Please make sure you will check all the playlist, or I'll leave the link for all those things in the description box. Please do check it out and do start learning. Thank you so much. Namaskara.